ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಒಂದು ಲೈಕ್ ಮಾಡಿ. ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ. ಇವತ್ತು ಬಂದುಬಿಟ್ಟು ಶುಕ್ರವಾರ, ಟೈಮ್ ಬಂದಾಗಲೇ 11 ಗಂಟೆ ಆಗಿದೆ. ನಾನು ಸ್ವಲ್ಪ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡೆ, ಆಗಲೇ ಎಲ್ಲ ತುಂಬ ಲೇಟಾಗೋಯಿತು. ಮತ್ತು ಮಕ್ಕಳಿದ್ರೆ ಅಷ್ಟೇ ಬೇಗ ಏನೂ ಆಗೋದಿಲ್ಲ ಹೊರಡೋಕ್ಕೆ. ಮತ್ತು ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿದ್ದೀನಿ. ಆಟೋ ಬಂದ ತಕ್ಷಣ ಹೊರಡ್ತೀನಿ. ಇಲ್ಲಿ ಬಂದರೆ ಬೇಗ ಹೋಗೋಣ, ಮತ್ತು ಊರಿಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟಾಗುತ್ತೆ ಅಂತ ನೋಡಿದರೆ ತುಂಬ ಟ್ರಾಫಿಕ್ಕು. ಗೊರಗುಂಟೆಪಾಳ್ಯಗೆ ಆಟೋ ಬುಕ್ ಮಾಡಿದ್ದೆ, ಅಲ್ಲಿಗೆ ಅಷ್ಟೊತ್ತಿಗೆ ಹಾಫ್ ಆನ್ ಅವರ್ ಏನು ಮುಕ್ಕಾಲು ಅವರೇ ಬೇಕಾಯಿತು, ಅಷ್ಟು ಅಂಥ ಟ್ರಾಫಿಕ್ಕಲ್ಲಿ. ಮತ್ತು ಊರಿಗೆ ಅಷ್ಟೊತ್ತಿಗೆ ಸಂಜೆ 6 ಗಂಟೆ ಆಯಿತು ನೋಡಿ. ಮನೆ ಹತ್ರ ಬಂದ್ವಿ. ಇಲ್ಲಿ ಫಸ್ಟ್ ಬಂದ ತಕ್ಷಣ ಆವಾಗಲೇ ನೀರಲ್ಲಿ ಆಡೋಕ್ಕೆ ಹೋಗಿಬಿಟ್ಟಿದ್ದಾರೆ ನನ್ನ ಮಕ್ಕಳು. ಇದು ಅಮ್ಮ ಮನೆ ಹತ್ರ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಉದಯ್ ಮತ್ತು ನಾನಲ್ಲಿ ನಮ್ಮ ಆಂಟಿಯವ್ರ ಮನೆ ಹತ್ರ ಹೋಗಿದ್ದೆ. ಇವನು ಮಾವಿನಕಾಯಿ ಬೇಕು ನನಗೆ, ಕಿತ್ಕೊಂಡು ಬಾ ಅಂತ ಹೇಳ್ಬಿಟ್ಟು ತುಂಬ ಆಟ ಮಾಡ್ತಾಯಿದ್ದೆ ನನ್ನ ದೊಡ್ಡ ಮಗ. ಅದಿನ್ನೂ ಬಂದಿಲ್ಲ, ಚಿಕ್ಕದಂತ ಹೇಳಿದ್ರು ಕೇಳ್ತಾ ಇಲ್ಲ, ಅದಕ್ಕೆ ಅದೇ ಬಂದುಬಿಟ್ಟೆ ಇಲ್ಲಿಗೆ. ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು. ನೋಡಿ, ಇವನು ಇಲ್ಲೇ ಇದ್ದಾನೆ, ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಇವನು ವೆಯ್ಟ್ ಮಾಡ್ತಾ ಇದ್ದಾನೆ. ಮತ್ತು ಏನು ಅಮ್ಮ ಮನೆಗೆ ಬಂದರೆ ಏನೋ ಒಂಥರ ನೆಮ್ಮದಿ, ಖುಷಿ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ. ಅಮ್ಮನ ಮನೆಗೆ ಹೋಗ್ಬೇಕಂದ್ರೆ ಅಷ್ಟೇ. ಇವಾಗ ಟೈಮ್ ಬಂದು ಆಗಲೇ 10 ಗಂಟೆ ಆಗಿದೆ. ಇನ್ನು ಹೂವು ಕಟ್ತಾ ಇದ್ದೀವಿ ನಾನು ಅಮ್ಮ. ಅವ್ರದ್ದು ತೋಟ ಇದೆ, ಕಾಗಡ ಹೂವಿಂದು ತೋಟ. ಅದಕ್ಕೆ ಡೈಲಿ ಅಮ್ಮನೇ ಬಿಡಿಸ್ಬಿಟ್ಟು ಕಟ್ಟಿ ಕೊಡ್ತಾರೆ. ಇದು ಬಂದುಬಿಟ್ಟು ಒಂದು kg ಏನೋ ಬರ್ತಾ ಇದೆ ಇವಾಗ. ಅದಕ್ಕೆ ಎಲ್ಲ ನಾನು ಅಮ್ಮ ಕೂತ್ಕೊಂಡು ಕಟ್ತಾ ಇದ್ದೀವಿ. ಕಟ್ಟಿ ನೋಡಿ ಎಲ್ಲ ಇಷ್ಟ ಆಯಿತು. ಆದಮೇಲೆ ಎಲ್ಲ ಎತ್ತಿಟ್ಬಿಟ್ಟು ಮಲ್ಕೊಂಡ್ವಿ ನೈಟು. ಮತ್ತು ಇಲ್ಲಿ ಬಂದು ಮತ್ತು ನೆಕ್ಸ್ಟ್ ಡೇ ಇದು ಮಾರ್ನಿಂಗು, ಆವಾಗಲೇ ಒಂದು 11 ಗಂಟೆ ಆಗಿತ್ತು. ಆವಾಗ ಅಮ್ಮ ತುಂಬ ತೆಂಗಿನಕಾಯಿ ಎಲ್ಲ ಇತ್ತು, ಒಡೆದಿಲ್ಲ. ಅದಕ್ಕೆ ಎಲ್ಲ ಕಾಯಿ ಎಲ್ಲ ತುಂಬ ಇತ್ತಲ್ವ, ಅದಕ್ಕೆ ಇನ್ನು ಕೊಟ್ಬಿಟ್ಟು ಎಣ್ಣೆಯನ್ನು ತೊಗೊಂಬರೋದು ಅಂತ ಹೇಳ್ಬಿಟ್ಟು. ಅದು ಎಲ್ಲ ತುಂಬ ಕೆಟ್ಟೋಗ್ಬಿಟ್ಟಿತ್ತು, ಒಂದು ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇನೆ. ಜಾಸ್ತಿನೇ ನೋಡಿ ಇಷ್ಟೊಂದೆಲ್ಲ ಒಡಕ್ಕಿದ್ದಾರೆ. ಆದರೆ ಇದೆಲ್ಲ ಫುಲ್ ಕೆಟ್ಟೋಗ್ಬಿಟ್ಟಿದೆ, ಸ್ವಲ್ಪನೇ ಚೆನ್ನಾಗಿಲ್ಲ. ತುಂಬ ದಿನ ಆಯ್ತಲ್ವ, ಹಂಗೆ ಇಟ್ಬಿಟ್ಟಿದ್ದಾರೆ. ಅಮ್ಮ ಮರ್ತೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಅಮ್ಮ ಕೈ ನೋವು, ಅದಕ್ಕೋಸ್ಕರ ಅದನ್ನು ಒಡೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬರಲಿ ಅಂತ ಹೇಳಿ ಹಂಗೆ ಇಟ್ಟಿದ್ರು. ಅದಕ್ಕೆ ಫೈನಲಿ ಎಲ್ಲ ಹೊಡ್ಕೊಂಡ್ವಿ ನೋಡಿ. ಈ ಥರ ಇದೆಲ್ಲ ಇದು ಚೆನ್ನಾಗಿದೆ, ಪರವಾಗಿಲ್ಲ. ಇದು ಸ್ವಲ್ಪ ಕಲರೆಲ್ಲ ಶೇಡಾಗಿದೆ, ತಗೊಳ್ಳಲ್ಲ ಅಂತ ಹೇಳ್ತಾಯಿದ್ರು ಅಮ್ಮ. ಮತ್ತು ಎಲ್ಲ ಕಾಯೆಲ್ಲ ಒಡಕ್ಕಿ ಮತ್ತು ಮನೆ ಹತ್ರ ಇಟ್ಬಿಟ್ಟು ಮತ್ತು ಹೂವು ಬಿಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಬಂದ್ವಿ. ಇವಾಗ ಟೈಮ್ ಬಂದು ಆವಾಗಲೇ 4 ಗಂಟೆ ಆಗಿದೆ. 4 ಗಂಟೆಗೆ ಬಂದರೂ ಬಿಡ್ಸೋದಕ್ಕಾಗಲ್ಲ, 6 ಗಂಟೆವರೆಗೂ ಬಿಡಿಸೋದನ್ನು ಆಗಲ್ಲ. ಬೇಗನೆ ತುಂಬ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಇದೇನೆ ಅಮ್ಮ ಅವ್ರ ಮನೆ ಹಿಂದೆಗಡೆನೇ ಇಟ್ಕೊಂಡಿದ್ದಾರೆ. ಮತ್ತು ನೈಟಿಗೆ ಬಂದುಬಿಟ್ಟು ನೈಟ್ ಊಟಕ್ಕೆ ಅನ್ನ ಸಾಂಬಾರೇನೋ ಮಾಡಿದ್ವಿ ಆಗಲೇ. ಅಮ್ಮ ಇದ್ಕೊಂಡು ಏನನ್ನ ಬಜ್ಜಿ ಬೋಂಡ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಪಕೋಡ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಎಲ್ಲನ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಒಂದು ಕಡೆ ಮಾಡ್ತಾಯಿದ್ದೀವಿ, ಮತ್ತು ಇನ್ನೊಂದು ಕಡೆ ನನ್ನ ಮಕ್ಕಳಿಗೆ ಹುಷಾರಿಲ್ಲಂಗೆ ಆಗ್ಬಿಟ್ಟಿತ್ತು. ಸೊ ನೋಡಿ, ಇದು ಬಂದುಬಿಟ್ಟು ಆವಾಗಲೇ ಬೆಳಗ್ಗೆ ಊಟ ಮಾಡ್ತಾಯಿದ್ದಾರೆ. ನಾನು ಇವಾಗ ಪುಳಿಯೋಗರೆನೂ ಮಾಡಿದ್ದೆ ತಿಂಡಿಗೆ. ನೋಡಿ ಊಟ ತಿಂತಾಯಿದ್ದಾರೆ ಇಬ್ಬರು ಕೂತ್ಕೊಂಡು. ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನನ್ನ ದೊಡ್ಡ ಮಗನಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಊಟಗೆಲ್ಲ ಮಾಡಿಕೊಂಡು ಮತ್ತು ಅಮ್ಮ ಪರಂಗಿ ಹಣ್ಣು ಕಿತ್ಕೊಬಂದು ಇಟ್ಟಿದ್ರು ಮನೇಲಿ. ಮತ್ತು ಅದನ್ನು ಕೊಯ್ಕೊಡು, ನಾವು ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಮತ್ತು ಅದನ್ನು ಅಷ್ಟೇ ಕಟ್ ಮಾಡಿ ಕೊಟ್ಟು
ನಾನು ಸ್ವಲ್ಪ ಹಂಗೆ ತಿಂದ್ಕೊಂಡು ಸ್ವಲ್ಪ ಹಂಗೆ ಮಾತಾಡಿಕೊಂಡು ನಾನು ಅಮ್ಮ ಎಲ್ಲನೂ ಕೂತ್ಕೊಂಡಿದ್ವಿ. ಅಮ್ಮನ ಮನೆಗೆ ಬಂದರೆ ಏನೋ ಒಂಥರ ಖುಷಿ, ಹೇಳೋಕ್ಕಾಗೋದಿಲ್ಲ ಅಷ್ಟು. ಅಲ್ಗೂ ಹಂಗೆ ಉಜ್ಜಿಡ್ ತಗೊಂಡು ತಿರ್ಗಾ ತೇಲೈತೆ. ಅಣ್ಣ ಆಗಿಲ್ವಮ್ಮ ಅದು ಪಾಪು ಆ ಪಾಮಿ ತೆಗ್ದ್ಮೇಲೆ ನಿನ್ ಮಣ್ ಮೇಲೆ ಹಾಕತ್ತೀಯ. ಕಟ್ಟು ಟವಲ್ ತಗೊಂಡ್ಬರೋ ಚಣಿ, ಟವಲ್ ತಗೊಂಡು ಇವಾಗ ಮನೆ ತಗ ನಿಂತ್ಕೊಂಡು ನೋಡಿದ್ರೆ ಬಿಸಿಲು ಕಾಣಿಸಲ್ಲ ಹೂವು. ಇವಾಗ ನೋಡಿ ಹೆಂಗೆ ಬೆಳ್ಳು ಕಾಮ್ತವೆ. ಅಮ್ಮ ಅಲ್ಲಿ ನೋಡಮ್ಮ, ನಾನು ವೆಂಟಿ ಬನ್ನಿ ಸಾಕಿ ಏನು ಆಡ್ತದ ನೋಡು. ಅಲ್ಲ ಹೆಂಗ್ ಬಿದ್ದು ಇದು ಏನೋ ಸ್ವಲ್ಪ ಕಂಪ್ ತಕ್ಕಣೈತಿ ಈ ಕಡೆ ಚೆನ್ನಾಗಿ ಬಂದೈತೆ ಮೊಗ್ಗು. ನೀವು ನೀರಿಗೆ ಬಿಟ್ಟಿದ್ರೆ ನಮ್ಮ 1 kg ಬರೋ ಮೊಗ್ಗು 1.5 kg ಆಗವು ಈ ಟೈಮ್ನಾಗ ಇಕ್ಕಿದ್ರಿ. ಎಲ್ಲ ಆಗೋದ್ಮೇಲೆ ಯಾವುದೇ ಇಲ್ಲಿ ಪಪ್ಪು ಏ ಪಪ್ಪು ಏನು ಮಾಡ್ತಿದ್ಯಾ? ಮತ್ತು ಸ್ವಲ್ಪ ಗೋಲ್ಡ್ ತಗೊಳ್ಳೋದಿತ್ತು, ನಾನು ಅಮ್ಮ ಹೋಗಿದ್ವಿ ತಗೊಳ್ಳೋಕ್ಕೆ. ಮತ್ತು ಫೈನಲಿ ಸೆಲೆಕ್ಟ್ ಮಾಡಿದ್ವಿ, ಒಂದು ತಗೊಂಡು ಮನೆಗೆ ಬಂದು ಮತ್ತು ಇದು ನೆಕ್ಸ್ಟ್ ಡೇ ನಾನು ಬೆಂಗಳೂರಿಗೆ ಹೊರಟೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ನೋಡಿ ಬಸ್ ಹತ್ತಿಸಿ ಬರೋದಕ್ಕಂತ ಹೇಳ್ಬಿಟ್ಟು ಬರ್ತಾಯಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.